ನಾಗರ ಪಂಚಮಿ ಸ್ಪೆಷಲ್ ರೆಸಿಪಿ ಅರಶಿನ ಎಲೆ ಪತ್ತೋಳಿ. ಕುಚ್ಚಲಕ್ಕಿಯಲ್ಲಿ ಮಾಡ್ತಾ ಇದ್ದೇನೆ ಇವತ್ತು. ಕುಚ್ಚಲಕ್ಕಿಯನ್ನು ನೆನೆಸಿಡ್ತೇನೆ, ಹೇಗೆ ಮಾಡುವುದಂತ ತೋರಿಸಿಕೊಡ್ತೇನೆ. ಕುಚ್ಚಲಕ್ಕಿ ಹಾಕಿದ್ದೇನೆ ನೆನೆಸಲಿಕ್ಕೆ, ರಾತ್ರಿ ನೆನೆಸಿಟ್ಟಿದ್ದೆ. ಈಗ ಅಕ್ಕಿಯನ್ನು ಕಡಿಯುವ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಆಮೇಲೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೇನೆ. ತೆಂಗಿನ ತುರಿ ಹಾಕಿದರೆ ಸ್ವಲ್ಪ ಮೆದುವಾಗ್ತದೆ. ಸ್ವಲ್ಪ ನೀರು ಹಾಕ್ತೇನೆ. ಕಡ್ದಾಯಿತು, ನೈಸ್ ಆಗಿದೆ. ಈಗ ತೆಗೆಯುವ. ಹಿಟ್ಟು ರೆಡಿ ಆಯಿತು. ಈಗ ಬೆಲ್ಲ ಪಾಕ ಮಾಡುವ. ಈಗ ಬೆಲ್ಲವನ್ನು ಕರಗಿಸುವ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಬೆಲ್ಲ ಕುದಿ ಬರ್ತಾ ಉಂಟು. ಈಗ ತೆಂಗಿನಕಾಯಿ ಹಾಕುವ. ಹೀಗೆ ಮಾಡಿ ಬೆಲ್ಲ ಹಾಕಿದರೆ ಎಲೆಯಲ್ಲಿ ಹರಡುವುದಿಲ್ಲ, ಒಳ್ಳೆ ಹಿಡಿತದೆ. ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತಾ ಇದ್ದೇನೆ. ಬೆಲ್ಲದ ಹೂರಣ ರೆಡಿ ಆಯಿತು. ಅರಶಿನ ಎಲೆಯನ್ನು ತೊಳೆದು ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನನ್ನ ಮಗಳು ಹಿಟ್ಟನ್ನು ಎಲೆಗೆ ಹಾಕ್ತಾ ಇದ್ದಾಳೆ ನೋಡಿ. ಬೆಲ್ಲದ ಹೂರಣ ತಣ್ಣಗಾಗಿದೆ. ಈಗ ಬೆಲ್ಲವನ್ನು ಕೂಡ ಹಾಕುವ. ಈಗ ಇದನ್ನು ಮಡಚಿ ಹಬೆಯಲ್ಲಿ ಬೇಯಿಸುವ. ಅರ್ಧ ಗಂಟೆ ಬೇಯಿಸುವ. ನಮ್ಮ ಅರಶಿನ ಎಲೆ ಪತ್ತೋಳಿ ಹೇಗೆ ಆಗಿದೆ ನೋಡಿ.